ಬೆನ್ನಿ ಕತ್ತಿಲ್ಲಮ್ಮ ಅಮ್ಮ ನಾನು ದೇವರಾಣಿ ಬೆನ್ನಿ ಕತ್ತಿಲ್ಲಮ್ಮ ಎಲ್ಲ ಸೇರಿ ನನ್ನ ಬಾಯಿಗೆ ಎಲ್ಲ ಸೇರಿ ನನ್ನ ಬಾಯಿಗೆ ಬೆನ್ನೆಯ ಮೆತ್ತಿದರಮ್ಮ ಅಮ್ಮ ನಾನು ದೇವರಾಣಿ ಬೆನ್ನಿ ಕತ್ತಿಲ್ಲಮ್ಮ. ಕೆಲಸ ಎಲ್ಲ ಆತನವ ಗಿರ್ಜಕ್ಕ? ಹ್ಞೂ ಕೆಲವ ಕರ್ದ ಬರ್ರಿ ಬರ್ರಿ ಕುಂದರ್ರಿ. ಹ್ಞೂನವ ಎಲ್ಲಿ ಕೆಲಸ ಆಗ್ಬೇಕ್ರಿ ಕೆಲವಕ್ಕಾರಿ ನೀವೇನ ಇಬ್ರು ಮೂರು ಮಂದಿ ಅದೇರಿ ನಿಮ್ದು ಲಘು ಲಘು ಕೆಲಸ ಮುಗಿದ್ ಬಿಡ್ತೈತ್ರಿ. ನಾವು ಮನೆ ತುಂಬಾ ಮಂದಿ ಅದೇವಿ ಕೆಲಸ ಮುಗಿದಿಲ್ರಿ. ಒಟ್ಟ ಮುಂಜಾನೆ ಎದ್ದಾಗಿಂದ ನಾಷ್ಟ ಮಾಡೋದು ಅಡಿಗೆ ಮಾಡೋದು ಅದು ಇದು ಮನೆ ಕೆಲಸ ಅಂತ ಅಂದ್ರ ಮಧ್ಯಾಹ್ನಕ್ಕೆ ಬಂದು ಹತ್ತಿ ಬಿಡ್ತೈತಿ ನೋಡ್ರಿ. ಕೆಲಸ ಆತನ ಅಂದ್ರ ಆತ್ರಿ ಕೆಲವಕ್ಕಾರಿ ಅಂತ ಒಂದ ಮಾತನ್ನ ಮುಗಿಸೋದನ್ನ ಇಲ್ಲ ನಮ್ ಗಿರಿಜಕ್ಕ. ಇಷ್ಟು ಉದ್ದ ವೈತಾಳ ಅದನ್ ಒಂದ್ ಮಾತಿಗೆ 20 ಮಾತು ಮಾತಾಡಕ ದೊಡ್ಡ ಜೋರ್. ಒಟ್ಟ ಏನಂದ್ರಿ ಕೆಲವಕ್ಕಾರಿ? ಏನಿಲ್ಲವಾ ಗಿರಿಜಕ್ಕ. ಹೌದೌದ್ವಾ ಮನೆ ತುಂಬಾ ಮಂದಿ ಇದ್ದಾಗ ಮತ್ತ ಕೆಲಸ ಆಗುದನ ಅಲ್ಲ. ಪಾಪ ನಿನಗೂ ಕೆಲಸ ಬಾಳ ಆಕತಿ ಬಿಡ. ಹ್ಞೂನ್ರಿವಾ ಈ ಮಳಿ ಒಂದು ಹತ್ಕೊಂಡ್ ಕುಂತ್ ಬಿಟ್ಟತಿ. ಬಿಸಿ ಬಿಸಿ ಅಡಿಗೆನ ಬೇಕಂತಾರ್ರಿ. ಅದ್ರ ಸಂಬಂಧ ಎಲ್ಲಾ ಕೆಲಸ ಮುಗಿಸ್ಕಾರ ಈಗ ಅನ್ನ ಮಾಡಕ್ ಇಟ್ಟನ್ ನೋಡ್ರಿದ. ಇನ್ನ ಊಟದ ಎಳೆ ಆಗಿಬಿಡ್ತ. ಹೆಂಗಿದ್ರು ರೊಟ್ಟಿ ಅಂತೂ ಬಡದಿಟ್ಟೇನ್ರಿ ಒಂದ್ ಬುಟ್ಟಿ. ಎಲ್ಲ ಪಲ್ಯ ಗಿಲ್ಲೆ ಎಲ್ಲ ಮುಂಜಾನೆ ಮಾಡಿಟ್ಬಿಟ್ಟನು. ಎಲ್ಲಾರು ಬಂದ್ರ ಇನ್ನ ಊಟಕ್ಕೆ ಹಚ್ಚಿ ಕೊಡ್ಬೇಕು ನೋಡ್ರಿ. ಹೌದೌದು ಗಿರ್ಜಕ್ಕ ಮಳಿ ಒಂದು ಏಕ ಹತ್ತೆ ಬಿಟ್ಟತೆವಾ. ಎಲ್ಲೂ ಒಂದು ಹೊಲಕ್ಕೆ ಹೋಗಿ ಕೊಡುವತ್ತು ಮನಿಗ್ ಬಂದ್ ಕೊಡುವತ್ತು ಒಂದ್ ಏನಾರ ಬೇಕಂದ್ರ ಸುದ ಇಲ್ಲಿ ಶಟ್ರ ಅಂಗಡಿ ಮಠ ಹೋಗಿ ಬರಾಕ್ ಸುದ ವಜ್ಜಿ ಬಂದ್ಬಿಟ್ಟತ್ ನೋಡ್ ಬಾಳೆ. ನಮಗೂ ಅಡ್ಡಾಡೋದಂದ್ರನ ಒಳ್ಳೆ ನಿಸ್ಬಿಟ್ಟತಿ. ಇಂಥ ಕಂಪ್ನ್ಯಾಗ ಮಜ್ಜಿಗೆರ ಉಣ್ಣವ್ರ ಯಾರು ಕಲ್ಲವಕ್ಕಿಗಾರ ಕೊಟ್ಟು ಬಿಡ್ತೇನೆ ತಡಿ. ಕಲ್ಲವಕರಿ ನಿಮ್ದೆಲ್ಲ ಅಡಿಗೆ ಆತನ್ರಿ? ಅಯ್ಯ ಇಲ್ಲವಾ ಗಿರ್ಜಕ್ಕ. ಯಾಕ ನಿಮ್ಮತ್ತೆ ಏನ್ ಹೇಳಿಲ್ಲಲ್ಲ ನಿನಗ? ನಾ ಕೇಳಿದ್ಲೆ ಅವ್ರೇನ್ ಹೇಳ್ತಾರ್ರಿ. ಅದ ನಾ ಏನ್ರ ಹೇಳೋದಿತ್ತಂದ್ರ ಏನ್ ಹೇಳ್ಗಿರ್ಜಕ್ಕ ಅಂತ ಹಂಗ ಒಂದು ಸ್ಲಬ್ ಹತ್ತಾರ್ರಿ. ಏನ್ರಿ ಕಲ್ಲವಕರಿ ಏನೋ ಹೇಳಿಲ್ರಿ ಹಂಗಾರ? ಅಯ್ಯ ನಮ್ ಚನ್ನವಕ್ಕನ ಸಸಿದು ಕುಬಸಿಲ್ಲನ ಇವತ್ತ. ಯಾಕ ಅವ್ರು ಬಂದು ಹೇಳೋಗಿಲ್ಲನ ಗಿರ್ಜಕ್ಕ? ಅಯ್ಯ ಹೌದ್ ನೋಡ್ರಿದ ನಾನು ಮರ್ತ ಬಿಟ್ಟೇನಿ. ಕುಬಸಕ್ ಹೊಂಟೇರೇನ್ರಿ ಹಂಗಾರ? ಹ್ಞೂನವ ಮತ್ ಕರದ್ದಾರು ಬಿಡಾಕ್ ಹೆಂಗ್ ಬರ್ತತಿ? ಬರ್ತೀಯನ ಬೇಕಾರ ನೀನು ನಿಮ್ಮ ಅತ್ತಿ ಕೂಡ? ಬ್ಯಾಡ್ರಿವಾ ಕಲ್ಲೋಕರ ಈಗ ಎಲ್ಲಾರು ಹೊಲದಿಂದ ಊಟಕ್ಕೆ ಬರೋ ಎಳೆ ಆಗೈತ್ರಿ. ಪಾಪ ಮಳ್ಯಾಗ ತೋರ್ಸ್ಕೊಂಡ್ ಬಂದಿರ್ತಾರ್ರಿ ನಮ್ಮ ಮಾವಾರು ನಮ್ಮ ಮನೆಯರು. ಅದಕ್ಕೆ ಅವ್ರಿಗೆ ಎಟ್ ಬಂದ್ ಕೂಡಲೇ ಬಿಸಿನೀರು ಕೈಕಾಲಿಗೆ ಕೊಟ್ಟಾರ. ಊಟಕ್ಕದು ನೀಡ್ಬೇಕ್ರಿ. ನೀವು ಹೋಗಿ ಬರ್ರಿ. ಹೌದು ಗಿರ್ಜಕ್ಕ ಹೊಲ್ದಾಗ ಅಡ್ಡಾಡಿ ಬಂದವ್ರಿಗೆ ಕಾಲಿಗೆ ಎಟ್ ಬಿಸಿನೀರು ಕೊಟ್ರ ಆರಾಮ್ ಅನಿಸ್ತತ್ ನೋಡು. ಬಳತತ್ವ ಕಲ್ಲವಕ್ಕ ಬಂದ? ಹೂನವ ಕಮಲವಕ್ಕ ನೀನ ಲಘು ಬಾ ಅಂತ ಇದ್ದಿಲ್ಲ. ಮತ್ತ ನಾ ಲಘುನ ರೆಡಿಯಾಗಿ ಬಂದ್ಬಿಟ್ನಿ. ನೀ ಏನ್ ಹೊಸ ಫ್ಯಾಷನ್ ಸೀರೆ ಉಟ್ಕೊಂಡಿಯಲ್ಲ? ಹೊಸ ಫ್ಯಾಷನ್? ಅಯ್ಯ ಇದ್ರಾಗ ಏನ್ ಹೊಸ ಫ್ಯಾಷನ್ ಐತಿ? ನಾವು ಮೊದಲೆಲ್ಲ ಹಿಂಗ್ ಉಟ್ಕೋತಿರ್ಕಿಲ್ಲನ. ಅದಕ್ಕೆ ನಾನು ಭಾಳ ದಿವಸ ಆತು ಉಟ್ಕೊಂಡ್ ನೋಡೋನ್ ತಡಿ ಅಂತ ಹೇಳಿ ಹಿಂಗ್ ಉಟ್ಕೊಂಡ್ ನೋಡ. ಹೌದು ಯಾಕ ಚಂದ ಕಾಣತಿಲ್ಲನ? ಅಯ್ಯ ಮಸ್ತ್ ಅಂದ್ರ ಮಸ್ತ್ ಕಾಣಕತ್ತೈತ್ರಿ ಇತ್ತೀರಿ. ಸೂಪರ್ ಸೂಪರ್ ರೀ. ಈಗ ಹಿಂಗ್ ಹೋಗಾಕತ್ತಾಳ ಅಂದ್ರ ಯಾಕೋ ನನಗೆ ಡೌಟ್ ಬರತ್ತಲ್ಲ. ಕಲ್ಲವಕ್ಕ ನೀ ಹೇಳುವ ಹೆಂಗ್ ಕಾಣತ್ತದಂತ? ಚಂದ ಕಾಣತ್ತತ್ವ ಕಮಲವಕ್ಕ. ನಿನ್ ಸೊಸಿ ಹೇಳಲ್ಲ. ನಿನ್ ಸೊಸಿ ಹೇಳಿದ್ಮ್ಯಾಗ ನಂದೇನೈತಿ? ನಮ್ ಕಲ್ಲವಕ್ಕಾಗಿರುವಟ್ ನಂಬಿಕೆ ನಮ್ಮ ಅತ್ತೆಗೆ ಇಲ್ಲ ನೋಡ್ ನನ್ ಮ್ಯಾಲ. ಕಲ್ಲವಕ್ಕ ನಡಿವ ಹಂಗಾರ ಕುಬ್ಸು ಕೇಳೇ ಆತು. ಮತ್ತೆಲ್ಲ ಕಾರ್ಯ ಮುಗಿದ್ಮೇಲೆ ಹೋಗಿ ಏನ್ ಮಾಡೋದು ಊಟಕ್ಕಟ್ಟ ಹೋದಂಗ ಅಕ್ಕತೆ. ಬಾರ್ವಾ ಕಮಲವಕ್ಕ ನಡ್ದ ಬಿಡುಂಬ. ಮತ್ತ ಸೀರೆ ಅಂತ ತಗೊಂಡಿ ಅಯರ್ ಮಾಡಕ? ನಾ ಮನ್ಯಾಗ ಒಂದು ಸಾದಾ ಇತ್ತವ ಅದನ್ನ ತಗೊಂಬಂದ್ಬಿಟ್ನ ತಾಗಿ. ಹೌದಾ ನಮ್ ಗಿರ್ಜಕ್ಕನ್ ಕುಬಸ್ದಾಗ ಚಲೋ ಸೀರೆ ಮಾಡ್ಯಾಳವ ಆಕೆ. ಅದ್ರ ಸಲುವಾಗ್ಯಾರ ನಾನು ಚಲೋ ಸೀರೆ ಮಾಡ್ಬೇಕು. ನನ್ನಂತೆಕ್ ನೋಡ್ರ ಚಲೋ ಸೀರೆಗಳಿಲ್ಲ. ನಾನು ಏನ್ ಮಾಡ್ಲಿ ಅನ್ನಕತ್ತೀನಿ ನೋಡು. ಅಯ್ಯ ಎಲ್ರಿವ ಹತ್ತೀರಿ 2 ಸಲ ಒಗಿರೋದ ಅಂದ್ರ ಎಲ್ಲ ಕಲರ್ ಎಲ್ಲ ಹೋಗಿ ಬೆಳ್ಳ ಆಗಿಬಿಡ್ತ್ರಿ ಸೀರೆ. ಚಲೋ ಸೀರೆ ಅಂತ ಚಲೋ ಸೀರೆ ಸಾದಾ ಸೀರೆನ ಮಾಡಿದಾರ್ರಿ. ನೀವು ಒಂದ್ ಸಾದಾ ಸೀರೆ ಹೋಗಿ ಕುಬ್ಸ ಮಾಡಿ ಬಂದ್ ಬಿಡೋಗ್ರಿ. ಹೂನವ ಕಮಲವಕ್ಕ ನನ್ ಮಗ ದೊಡ್ಡದಾದಾಗನು ಅಂತ ಪತ್ಲಾನ ಮಾಡಿದ್ಲು ನೋಡು. ಅದಕ್ಕ ನಾ ಮಾತ್ರ ಸಾದಾ ಸೀರೆನ ತಗೋತಾನವ. ನೀ ಬೇಕಾರ ದೊಡ್ಡ ಮನಸ್ಸು ಮಾಡಿ ಚಲೋ ಸೀರೆ ತಗೊಂಡ್ ಬರ್ತಿದ್ರಿ ಬಾ. ಅಯ್ಯ ಹಂಗಾತ ಮ್ಯಾಲ್ ನೋಡಕರ ಎಂತ ಚಂದ ಕಾಣಕತ್ತಿತ್ತಲ್ಲವ ಸೀರೆ. ಅದು ಬಂದ್ ಹೊಕ್ಕತ್ತಂತ ನನಗರ ಏನ್ ಗೊತ್ತಾ? ಭಾಳ ದಿವ್ಸ ಆತಲ್ಲ ನಾನು ಮರ್ತೀನಿ. ತಡಿ ಹಂಗಾರ ನಾನು ಒಂದು ಸಾಧಾರಣ ಇದ್ದದ ಸೀರೆ ನೋಡೆ ತಗೊಂಡ್ ಬಿಡ್ತಾನಂತ. ನೋಡ್ರಿ ಕಲವಕರ ನಿಮ್ ಫ್ರೆಂಡು ಎಷ್ಟ್ ಸುಮಾರು ಅದಾರಂತ ಹೇಳಿ. ಯಾಕವಾಗಿರ್ಸಕ್ಕ ಏನ್ ನ್ಯಾಯದು ಮಾಡಿರೇನ ಅತ್ತಿ ಸಸಿ ಇಬ್ರು? ಏನವಾ ನಿಮ್ಮ ಅತ್ತಿ ಅಂತೂ ಒಂದಿಟ ಸಿಟಕ್ ಬಾಳ ಅದಾಳ. ನೀನ ಆಟ ಸಂಭಾಳಿಸ್ಕೊಂಡು ಹೋಗ. ಇಟ್ಟು ವರ್ಷ ಎಲ್ಲ ಸಂಭಾಳಿಸ್ಕೊಂಡಿ ಮತ್ತೇನ್ ಮಾಡೋದಿನ್ನ? ಅಯ್ಯ ಏನ್ ಮಾಡುದ್ರಿ ಕಲವಕರ ಸಂಭಾಳಿಸ್ಕೊಂಡು ಹೋಗಬೇಕಲ್ರಿ. ಹೌದು ಯಾಕ ಏನ್ ಅನ್ಲನ? ಅಲ್ರಿ ಕಲವಕರ ನೋಡ್ರಿ ಇಲ್ರಿ ನೀವ ಈಗ ಚೆನ್ನವಕ್ಕ ಕೊಟ್ಟದ್ ಸೀರಿ ಚಲೋ ಇಲ್ರಿ ಅತ್ತೀರಿ ಅಂತ ಅವಾಗ ಹೇಳಿದೇನ್ರಿ ನಾ. ನೆನಪಿಲ್ದವ್ರಂಗ ಹೆಂಗ್ ಸುಮ್ನೆ ಇದ್ದಿರ್ರಿ?
ಅದ ನಮ್ಮ ತವ್ರ ಮನೆ ಕಡೆಯವರು ಚಲೋ ಸೀರೆನ ಕೊಟ್ಟು ಕಳ್ಸಿರು ಬಿಡ್ತಾರೇನ್ರಿ? ಇದು ಮಬ್ಬ ಐತಿ, ಇದು ಮಸ್ತ್ ಐತಿ, ಇದು ಬಣ್ಣ ಚಲೋ ಇಲ್ಲ, ಇದು ಡಿಸೈನ್ ಚಲೋ ಇಲ್ಲ, ಇದು ಕಲರ್ ಹೋತು, ಇದು ಏನೋ ಅಂತಾರಲ್ರಿ ಕ್ವಾಲಿಟಿ ಸರಿ ಇಲ್ಲ, ಆದಾತು ಇದಾತು ಅಂತ 20 ಎಲ್ಲ ಕಂಪ್ಲೇಂಟ್ ಹೇಳ್ತಾರ್ರಿ. ಯಾಕ ನಮ್ಮ ತವ್ರ ಮನೆಯವ್ರ ಅಂದ್ರ ಏನ್ ಅಷ್ಟು ಸಡ್ಲ ಸಿಕ್ಬಿಟ್ಟವೇನ್ರಿ ಇವರಿಗೆ? ಏನ್ ಮಾಡುದು ಬಿಡುವ ಗಿರ್ಜಕ್ಕ, ನಿನಗಟ್ಟ ಅಲ್ಲವ ನನಗೂ ಹಂಗ ಮಾಡ್ತಾಳಿ ಮತ್ತಿ. ಕಲ್ಲವಕ್ಕ ಅದ್ಯಾಕೆ ಹಿಂಗ ಇದ್ಯಾಕೆ ಹಿಂಗ ಅಂತ ಹೇಳಿ ನನಗರ ಹಾಕಿ ನಿಂಬಾಲೆ ಸಾಕಾಗಿ ಹೊಕ್ಕತಿವ ಯವ. ಮತ್ತೇನ್ ಮಾಡೋದಿನ್ನ, ನೀ ಎಟ್ಟ ಆಗ್ಲಿ ಸೊಸಿ ಹೆಂಗಾರ ಸಂಭಾಳಿಸ್ಕೊಂಡು ಹೋಗು. ಏನವ ಕಲ್ಲವಕ್ಕ, ಯಾರು ಸಂಭಾಳಿಸ್ಕೊಂಡು ಹೋಗುದು, ಯಾರನ್ನ ಸಂಭಾಳಿಸ್ಕೊಂಡು ಹೋಗುದು? ಏನೋ ಮಾತುಕತೆ ಜೋರ್ ನಡೆದವಲ್ಲ. ಅಯ್ಯೋ ಬಂದು ಬಿಟ್ರಲ್ಲ. ಏನಿಲ್ಲ ಕಮಲವಕ್ಕ, ಮಳಿ ಒಂದು ಚಿಟಿ ಚಿಟಿ ಏಕ ಹತ್ತೆ ಬಿಟ್ಟತಲ್ಲ, ಹೊಲಕ್ಕೆ ಹೋಗಾಕ ಬರಾಕ ಬರ್ಲಂಗ ಆಗೈತ್ರಿ ಕಲ್ಲವಕ್ಕರ. ನಾಟ್ ಏನಾರ ಕೆಲಸ ಮಾಡೇನು ಮಟ್ಟೇನು ಹೊಲಕ್ಕೆ ಹೋಗಿ ಅಂದ್ರ ಮಳಿನ ಬಿಡ್ವಾತ್ ನೋಡ್ರಿ ಅನ್ನಕತ್ತಿಲ್ಲ. ಅದಕ್ಕ ಏನ್ ನಿನಗೊಬ್ಬಕ್ಕಿಗೆ ಮಳಿ ಆಗತ್ತನವ, ಇಡೀ ನಾಡಿಗೆಲ್ಲ ಆಗಾಕತ್ತೈತಿ, ಏನ ಸಂಭಾಳಿಸ್ಕೊಂಡು ಹೋಗುದು ದೇವ್ರ ಕೈಯನ್ ಮಾತಾ ಅಂತ ಹೇಳಾಕತ್ತಿದ್ನಿ ನೋಡ. ಹೇಳೋರಾಗ ನೀ ಬಂದ್ಬಿಟ್ಟೆ ಅಷ್ಟ. ಹೌದ್ರಿ ಅತ್ತೀರಿ, ಹೊಲಕ್ಕೆ ಬಿತ್ತಿ ಬಂದವರು ಹೊಳ್ಳಿ ಹೋಗಾಕಾಗ್ವತ್ತು. ಬೆಳಿಕ್ಕಿಂತ ಕಳೆ ನನ್ನ ಮುಂದಾಗೈತಂತ ಹೋಗಿ ಅಟ್ ಕಳೆ ತೆಗಿಯಕಾಗ್ವತ್ರಿ ಕಲ್ಲವಕರಿ ಅಂತ ಹೇಳಾಕತ್ತಿದ್ರಿ. ಅದಕ್ಕೆ ಸಂಭಾಳಿಸ್ಕೊಂಡು ಹೋಗಂತ ಹೇಳಾಕತ್ತಿದ್ರಿ ನೋಡ್ರಿ. ಹೌದನ? ನಾ ಹಂಗಾರೆ ಎಲ್ಲೋ ಫೋನ್ ಹಚ್ಚೆ ನಿಮ್ಮ ಅವನ ಮುಂದೆ ಹೇಳ್ತಿರ್ತೀಯಲ್ಲ, ನಮ್ಮ ಅತ್ತಿ ಹಂಗಂದ್ರು ಹಿಂಗಂದ್ರು ಅಂತ ಹೇಳಿ. ಅದಕ್ಕೆ ಕಲ್ಲವಕ್ಕನ ಮುಂದೆ ಏನ್ ನನ್ನ ಬಗ್ಗೆ ನನ್ನ ಚಾಡ ಹೇಳಾಕತ್ತೀಯೋ ಮಾಡಿದ್ನಿ. ಇಲ್ರಿ ವಾತಿರಿ, ನಾ ನಿಮ್ ಬಗ್ಗೆ, ಅದು ನಿಮ್ ಬಗ್ಗೆ ಯಾರ್ದಾರ ಮುಂದ್ ಚಾಡ ಹೇಳು ಧೈರ್ಯ ಮಾಡ್ತೇನ್ರಿ ಎಲ್ಲಾರ? ಇಲ್ರಿ ವಾ ಇಲ್ರಿ, ಎಲ್ಲಿ ಹೊಸ ಬರೀರಿ. ನಿಮ್ ಬಗ್ಗೆ ಚಾಡ ಹೇಳಿ ಅದ್ ನಿಮಗ್ ಗೊತ್ತಾಗಿ ನೀವು ನನ್ ಬಂದ ಸಾಕಟ್ ಬೇದ್ ಬಡದ ಕಾರ ಮನಿ ಬಿಟ್ಟು ಹೊರಗೆ ಹಾಕಿರ. ಅಲ್ಲಿ ಹೋದ್ರ ನಮ್ಮ ಅವ್ವನು ನನ್ ಒಳಗ್ ಕರ್ಕೋದಿಲ್ರಿ. ಮಂದಿ ಮುಂದ್ ಅತ್ತಿ ಬಗ್ಗೆ ಚಾಡ ಹೇಳಿ ಮನಿಗ್ ಬಂದಿಯನ ನಡಿ ಹೊರಗ ಅಂತ ಕಳಿಸ್ತಾಳ್ರಿ. ಆಮೇಲೆ ಅಲ್ಲಿ ಇಲ್ಲ ಇಲ್ಲಿ ಇಲ್ಲ ಅಡ್ಡಾಡೋದು ನನಗೆ ಎದಕ್ ಬೇಕ್ರಿ ಪರಿಸ್ಥಿತಿ? ಅದಕ್ಕ ಏನಿದ್ರನು ಮನಸ್ನಾಗ ಇಟ್ಕೊಂಡ ಸುಮ್ಮನೆ ಇರ್ತೇನ್ರಿ ನಾ. ಎಂತ ಚಂದ ಪ್ಲೇಟ್ ಚೇಂಜ್ ಮಾಡ್ತಾಳು ಈ ಸದ್ಯರ. ನಮ್ಮ ಅತ್ತಿ ಹಂಗಂದ್ರಿ ಹಿಂಗಂದ್ರಿ ಅಂತ ಎಂತ ಚಂದ ಹೇಳಕತ್ತಿದ್ಲ ನನ್ ಮುಂದ. ಅತ್ತಿ ಬರೋರಾಗ ಏಕದಮ್ ಹೊಳ್ಳಿ ಬಿಟ್ಲಿದ. ಇವ್ರ ಅತ್ತಿ ಸಸಿ ನಡು ಸಿಕ್ಕೊಂದ್ ಕಾರ ನಾವು ಪಜಿ ತೆಗೋದು ಗ್ಯಾರಂಟಿ. ಎಲ್ಲಿ ಉಸಾ ಬರಿ ಇವ್ರಿಬ್ರು ಏನ್ರ ಹೇಳಿರನು ನಮಗ್ ಗೊತ್ತೈತೆ ಗೊತ್ತಿಲ್ಲ ನಾವ್ರಂಗ ತನಗ ಉಳಿದ್ ಬಿಡುದ್ ಚಲೋ. ಯಾಕಂದ್ರೆ ಎಷ್ಟೋ ಸಲ ಇವ್ರಿಬ್ರು ನಡಕ್ ಸಿಕ್ಕೊಂಡ ನಾ ಹುಳಿ ಆಗಿದನ್, ನನಗೆ ಎದಕ್ ಬೇಕು? ಆತ ತಗೋರ್ವ, ನಾನು ನಂಬತೇನೆ ನಿನ್ ಮಾತಾ. ಇನ್ನೇನ ನಿಮ್ಮ ಮಾವದು ಹೊಲದಿಂದ ಬರೋ ಎಳೆ ಆತು, ಅಟು ಕಾಲಿಗೆ ಬಿಸಿನೀರದು ಕೊಟ್ಟ ಚಂದಗೆ ಒಗಾಟ್ ಮಾಡಿ ಊಟಕ್ಕೆ ನೀಡಂಗಾರ. ನಾವ್ ಅಟು ಕುಬ್ಸಕ್ ಹೋಗಿ ಬರ್ತಾವ್. ಹ್ಞೂನ್ರಿ ಐತಿರಿ, ಹೋಗಿ ಬರ್ರಿ. ಅಯ್ಯಕಲ್ಲವಕ್ಕ, ನೀ ಅದಕ್ಕೆ ಹಂಗೆ ಬೈ ತಕೊಂಡ್ ನಿಂತಿ? ನಡೀನ ಕುಬ್ಸಕ್ ಬರ್ತಿ ಏನಿಲ್ಲ? ಏನಿಲ್ಲವಾ, ಬಾ ಬಾ. ಇಷ್ಟು ಕೊಂಡ ಬೆಣ್ಣೆ ಬಂತ. ಈ ಬೆಣ್ಣೆ ನೋಡಿರ್ ನನಗಂತೂ ನಾವು ಸಣ್ಣವರಿದ್ದಾಗ ನಮ್ಮವ್ವ ಬಿಸಿ ಬಿಸಿ ರೊಟ್ಟಿ ಮಾಡಕತ್ರ ಅಲ್ಲೇ ಕುಂತ್ಕೊಂಡ ಕಲ್ಲಾಗಿಂದ ಒಂದಿಟ್ಟು ಖಾರ ಅದ್ರ ಮ್ಯಾಗ ಬೆಣ್ಣೆ ಒರಿಸಿ ರೊಟ್ಟಿ ಸುತ್ತಿ ಕೊಟ್ರ ತಿನ್ಕೊಂತ ಅಡ್ಡಾಡ್ತಿರ್ತೀವ್ರಿ. ಎಷ್ಟು ರುಚಿ ಅಂತೀರಿ? ಈಗೆಲ್ಲ ಅದು ಇದು ಹಾಳು ಮುಳು ತಿಂದ್ರು ಅಷ್ಟು ರುಚಿ ಹತ್ತಂಗಿಲ್ಲ. ಆದ್ರಿ ಇನ್ನು ನನ್ನ ಮಕ್ಕಳು, ನನ್ನ ಗಂಡ, ನಮ್ಮ ಮಾವಾರು ಎಲ್ಲರೂ ಊಟಕ್ಕೆ ಬರ್ತಾರೆ. ಈಗ ಅವ್ರಿಗೆಲ್ಲ ಊಟಕ್ಕೆ ನೀಡ್ಕೊಡ್ತೇನೆ ನಾನು. ನೀವು ಕತೆ ನೋಡ್ಕೊಂಡು ಬಂದ್ರಲ್ಲ, ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ. ನಮ್ಮ ಕತೆಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ಎಲ್ಲರಿಗೂ.